ಪ್ರತಿಯೊಂದು ಹಳ್ಳಿ ಪ್ರೋ ಕಬಡ್ಡಿ ಸಕ್ಸಸ್ ಆಗಲಿಕ್ಕೆ ಮೇನ್ ಕಾರಣ ಸಣ್ಣ ಸಣ್ಣ ಇದು ರೈತಾಪಿ ಕುಟುಂಬದವರು ಸುಗ್ಗಿ ಕಾಲದಲ್ಲಿ ಫ್ರೀ ಆಗಿರೋವಂಥ ಟೈಮ್ನಲ್ಲಿ ಪಂದ್ಯಾವಳಿ ನಡೆಸ್ತಿದ್ರು. ಪ್ರೋ ಕಬಡ್ಡಿ ಯಾರು ನಿರೀಕ್ಷೆನೇ ಮಾಡಿಲ್ಲದೆ ಇದ್ರು, ಭಾಳ ಹಳೇದು. ನಾನು ಆ ಕಬಡ್ಡಿ ಸ್ಟಾರ್ಟ್ ಮಾಡೇ 30-40 ವರ್ಷ ಆಗಿದೆ. ಅದ್ರ ಹಿಂದೆಗಡೆಯಿಂದನೂ ಸಣ್ಣ ಸಣ್ಣ ಹಳ್ಳಿನಲ್ಲಿ ಟೂರ್ನಮೆಂಟ್ ಮಾಡಿದ್ರು 3,000-5,000 ಜನ ನೋಡ್ಲಿಕ್ಕೆ ಬರೋರು ಸುತ್ತಮುತ್ತ ಹಳ್ಳಿಗಳಿಂದ. ಈ ಕಬಡ್ಡಿ ಬಗ್ಗೆ ಫಿಲಮ್ಸ್ಗಳೇ ಬಂದಿದೆ. ಕನ್ನಡದಲ್ಲಿ ಕಬಡ್ಡಿ ಅಂತ ಹೇಳಿ ಮೂವಿ ಬಂದಿದೆ, ತಮಿಳಲ್ಲಿ ವೆನಿಲಾ ಕಬಡ್ಡಿ ಕುಳು ಅಂತ ಬಂದಿದೆ. ಈ ಥರ ಭಾಳಷ್ಟು ಕ್ರೀಡೆಗಳು ಹಿಂದೆ ಹೇಗಿತ್ತು, ಜಾತ್ರೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವಂಥದ್ದು, ಈ ಥರ ಅವ್ರದ್ದೆಲ್ಲ ಪ್ರಯತ್ನಗಳು, ಬಹಳಷ್ಟು ಹಳ್ಳಿ ಜನಗಳ ಈ ಪ್ರಯತ್ನ ಇವತ್ತಿನ ದಿನ, ರೈತರುಗಳ ಪ್ರಯತ್ನ ಇವತ್ತಿನ ದಿನ ಪ್ರೋ ಕಬಡ್ಡಿ ರೂಪದಲ್ಲಿ ಬಂತು. ಈಗ ನೋಡಿ, ಆಲ್ಮೋಸ್ಟ್ ಆಲ್ ಯಾವುದೇ ಟೀಮ್ನಲ್ಲಿ ನೋಡಿದ್ರು ಹಳ್ಳಿ ಮಕ್ಕಳೇ, ರೈತರ ಮಕ್ಕಳಿಗೆಲ್ಲ ಇವತ್ತು ಬಂದು ಕಬಡ್ಡಿ ಆಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಇದು ಅವಕಾಶಗಳು ಸಿಗ್ತಾ ಇದೆ. ಯಾವುದರಲ್ಲಿ ಪ್ರೋ ಕಬಡ್ಡಿ ಆಡೋದಕ್ಕೊಂದು ಅವಕಾಶ ಆಗ್ಬೋದು. ಅದಾದ ನಂತರ ಪ್ರೋ ಕಬಡ್ಡಿಲಿ ಅವ್ರಿಗೆ ಒಳ್ಳೆ ಸಂಭಾವನೆಗಳು ಸಿಗ್ತದೆ ರೈತರ ಮಕ್ಕಳುಗಳಿಗೆ. ಇಲ್ಲ, ರೈತ ಅಷ್ಟು ವ್ಯವಸಾಯ ಮಾಡಿ ಎಲ್ಲ ಮಾಡಿ ಆ ಲೆವೆಲ್ಲ ಒಂದು ದುಡಿಲಿಕ್ಕೆ ಕಷ್ಟ. ಬಟ್ ಅವ್ರ ಮಕ್ಳುಗಳಿಗೆ ಯಾರಿಗೋ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಜನ ದೇಶಾದ್ಯಂತ ಹುಡುಗರಿಗೆ 220 ಜನ 240 ಜನ ಆಟಗಾರರಿಗೆ ಪ್ರೋ ಕಬಡ್ಡಿನಲ್ಲಿ ಸಂಭಾವನೆಗಳು ಕೊಟ್ಟು ಆಟಗಾರರಿಗೆ ಅವಕಾಶ ಮಾಡ್ತಿದೆ. ಎಷ್ಟು ಚೇಂಜಸ್ ಆಗ್ತಾ ಇದೆ ಪ್ಲೇಯರ್ಗಳು, ಎಷ್ಟು ಜನಕ್ಕೆ ಎಲ್ಲ ಫೆಸಿಲಿಟೀಸು ಅವ್ರ ಮನೆ ಬೆಳಗ್ತಾ ಇದೆ ಕಬಡ್ಡಿಯಿಂದ. ಇವತ್ತೊಂದು ದಿನ ಕಬಡ್ಡಿ ಒಂದು ಒಳ್ಳೆ ಸಕ್ಸಸ್ ಆಗಿದೆ. ಪ್ರತಿಯೊಂದು ಹಳ್ಳಿ ಪ್ರೋ ಕಬಡ್ಡಿ ಸಕ್ಸಸ್ ಆಗಲಿಕ್ಕೆ ಮೇನ್ ಕಾರಣ ಸಣ್ಣ ಸಣ್ಣ ಇದು ರೈತಾಪಿ ಕುಟುಂಬದವರು ಸುಗ್ಗಿ ಕಾಲದಲ್ಲಿ ಫ್ರೀ ಆಗಿರೋವಂಥ ಟೈಮ್ನಲ್ಲಿ ಪಂದ್ಯಾವಳಿ ನಡೆಸ್ತಿದ್ರು. ಪ್ರೋ ಕಬಡ್ಡಿ ಯಾರು ನಿರೀಕ್ಷೆನೇ ಮಾಡಿಲ್ಲದೆ ಇದ್ರು, ಭಾಳ ಹಳೇದು. ನಾನು ಆ ಕಬಡ್ಡಿ ಸ್ಟಾರ್ಟ್ ಮಾಡೇ 30-40 ವರ್ಷ ಆಗಿದೆ. ಅದ್ರ ಹಿಂದೆಗಡೆಯಿಂದನೂ ಸಣ್ಣ ಸಣ್ಣ ಹಳ್ಳಿನಲ್ಲಿ ಟೂರ್ನಮೆಂಟ್ ಮಾಡಿದ್ರು 3,000-5,000 ಜನ ನೋಡ್ಲಿಕ್ಕೆ ಬರೋರು ಸುತ್ತಮುತ್ತ ಹಳ್ಳಿಗಳಿಂದ. ಈ ಕಬಡ್ಡಿ ಬಗ್ಗೆ ಫಿಲಮ್ಸ್ಗಳೇ ಬಂದಿದೆ. ಕನ್ನಡದಲ್ಲಿ ಕಬಡ್ಡಿ ಅಂತ ಹೇಳಿ ಮೂವಿ ಬಂದಿದೆ, ತಮಿಳಲ್ಲಿ ವೆನಿಲಾ ಕಬಡ್ಡಿ ಕುಳು ಅಂತ ಬಂದಿದೆ. ಈ ಥರ ಭಾಳಷ್ಟು ಕ್ರೀಡೆಗಳು ಹಿಂದೆ ಹೇಗಿತ್ತು, ಜಾತ್ರೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವಂಥದ್ದು, ಈ ಥರ ಅವ್ರದ್ದೆಲ್ಲ ಪ್ರಯತ್ನಗಳು, ಬಹಳಷ್ಟು ಹಳ್ಳಿ ಜನಗಳ ಈ ಪ್ರಯತ್ನ ಇವತ್ತಿನ ದಿನ, ರೈತರುಗಳ ಪ್ರಯತ್ನ ಇವತ್ತಿನ ದಿನ ಪ್ರೋ ಕಬಡ್ಡಿ ರೂಪದಲ್ಲಿ ಬಂತು. ಈಗ ನೋಡಿ, ಆಲ್ಮೋಸ್ಟ್ ಆಲ್ ಯಾವುದೇ ಟೀಮ್ನಲ್ಲಿ ನೋಡಿದ್ರು ಹಳ್ಳಿ ಮಕ್ಕಳೇ, ರೈತರ ಮಕ್ಕಳಿಗೆಲ್ಲ ಇವತ್ತು ಬಂದು ಕಬಡ್ಡಿ ಆಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಇದು ಅವಕಾಶಗಳು ಸಿಗ್ತಾ ಇದೆ. ಯಾವುದರಲ್ಲಿ ಪ್ರೋ ಕಬಡ್ಡಿ ಆಡೋದಕ್ಕೊಂದು ಅವಕಾಶ ಆಗ್ಬೋದು. ಅದಾದ ನಂತರ ಪ್ರೋ ಕಬಡ್ಡಿಲಿ ಅವ್ರಿಗೆ ಒಳ್ಳೆ ಸಂಭಾವನೆಗಳು ಸಿಗ್ತದೆ ರೈತರ ಮಕ್ಕಳುಗಳಿಗೆ. ಇಲ್ಲ, ರೈತ ಅಷ್ಟು ವ್ಯವಸಾಯ ಮಾಡಿ ಎಲ್ಲ ಮಾಡಿ ಆ ಲೆವೆಲ್ಲ ಒಂದು ದುಡಿಲಿಕ್ಕೆ ಕಷ್ಟ. ಬಟ್ ಅವ್ರ ಮಕ್ಳುಗಳಿಗೆ ಯಾರಿಗೋ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಜನ ದೇಶಾದ್ಯಂತ ಹುಡುಗರಿಗೆ 220 ಜನ 240 ಜನ ಆಟಗಾರರಿಗೆ ಪ್ರೋ ಕಬಡ್ಡಿನಲ್ಲಿ ಸಂಭಾವನೆಗಳು ಕೊಟ್ಟು ಆಟಗಾರರಿಗೆ ಅವಕಾಶ ಮಾಡ್ತಿದೆ. ಎಷ್ಟು ಚೇಂಜಸ್ ಆಗ್ತಾ ಇದೆ ಪ್ಲೇಯರ್ಗಳು, ಎಷ್ಟು ಜನಕ್ಕೆ ಎಲ್ಲ ಫೆಸಿಲಿಟೀಸು ಅವ್ರ ಮನೆ ಬೆಳಗ್ತಾ ಇದೆ ಕಬಡ್ಡಿಯಿಂದ. ಇವತ್ತೊಂದು ದಿನ ಕಬಡ್ಡಿ ಒಂದು ಒಳ್ಳೆ ಸಕ್ಸಸ್ ಆಗಿದೆ.